ಲೈಫ್ ಒಂದೊಂದ್ಸಲಿ ಈಸಿ ಅನ್ಸಿದ್ರೆ ಇನ್ನೊಂದ್ಸಲಿ ಯೋಚನೆ ಮಾಡಿದ್ರೆ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಎಲ್ಲಾರ ಬಗ್ಗೆನೂ ಒಂದೊಂದು ಒಪಿನಿಯನ್ ಫಾರ್ಮ್ ಆಗಿರುತ್ತೆ. ಆ ಪ್ರಕಾರ ಅವ್ರು ನಡ್ಕೊಂಡಾಗ ಒಳ್ಳೆಯವರು ಅಂತ ಅನ್ಸುತ್ತೆ. ಅದು ನಮ್ಮ ಥಾಟ್‌ಗೆ ಮ್ಯಾಚ್ ಆದಾಗ ಮಾತ್ರ. ಅದೇ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಅವ್ರು ಕೆಟ್ಟವರು, ಅದು ಸರಿ ಇಲ್ಲ, ಅದು ಏನೋ ಒಂದು ಒಪಿನಿಯನ್ ಕ್ರಿಯೇಟ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಬಸ್ಸು ಏನೋ ಹೇಳ್ತಾ ಇದ್ದ, ಅದ್ರ ಪ್ರಕಾರ ನನಗೆ ಇವತ್ತು ಹಂಗ ಅನ್ನಿಸ್ತು. ಇವಾಗ ನಾನು ಏನೋ ಮಾಡೋಣ ಅಂತ ಅನ್ಕೊಂಡೆ. ಏನೋ ಮಾಡ್ತಾ ಇದ್ದೀನಿ. ನಾನಿವತ್ತು ಟೊಮೆಟೊ ಬಾತ್ ಮಾಡೋಣ ಅಂತ ಪ್ಲಾನ್ ಇದ್ದಿದ್ದು. ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ರವೆ ದೋಸೆ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸಬ್ಸಿಗೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೊಂದು ಚಟ್ನಿ ಕೂಡ ನಿಮ್ಗೆ ತೋರಿಸ್ತೀನಿ. ಅದ್ರ ಜೊತೆಗೆ ತರಕಾರಿ ಸಾಂಬಾರ್ ಮಾಡಿ ಅನ್ನ ಮಾಡಿ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ದೀಪು ಫೋನ್ ಮಾಡಿದ್ಲು, ಧನ್ವಿ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಬನ್ನಿ ಅಕ್ಕ ಹೋಗೋಣ ಅಂತ. ಅಲ್ಲಿಗೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿನ ಹುರ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣು, ಉಪ್ಪು ಹಾಕಿ ರುಬ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆಗಿ ಟೇಸ್ಟಿ ಆದಂತ ಈರುಳ್ಳಿ ಚಟ್ನಿ ರೆಡಿ ಆಗುತ್ತೆ. ಕಡಲೆ ತೆಂಗಿನಕಾಯಿ ಏನು ಬೇಡ, ಒಂದ್ಸಲಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ಈ ರೆಸಿಪಿನ. ಥ್ಯಾಂಕ್ ಯು.